ಯಾಕೋ ಮುಖ ಉಚ್ಕೊಂಡಿದ್ಯಾ? ಅಲ್ಲ, ನೀವೆಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ದೇವಸ್ಥಾನಕ್ಕೆ ಬರದೇ ಇದ್ರೆ ಆಗೋದಿಲ್ಲ ಅಂತ ಹೇಳಿದೆ. ನಾನು ಬಂದೆ, ಅದರಲ್ಲೇನು ನಡೀಲೇ ಇಲ್ವಲ್ಲ. ಈಗ ನಡಿಬೇಕಾಗಿರೋದು ಬೇರೆ ಕಡೆ ಅಗ್ರಜ. ಕಮಾನ್ ವಿಕ್ರಾಂತ್, ಯಾಕೆ ಎಲ್ಲರೂ ಒಂಥರ ಆಡ್ತಿದ್ದೀರಾ? ಅಮ್ಮ ಹತ್ರ ಮಾತಾಡೋಣ ಅಂದ್ರೆ ಅಮ್ಮ ಮಾತಾಡ್ತಿಲ್ಲ. ಆದ್ಯ ಕೇಳಿದ್ರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಇನ್ನು ಬಜಾರಿ ನಾನೇನು ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. ನೀನು ದೇವಸ್ಥಾನದಲ್ಲಿ ಟೆನ್ಷನ್ ವಾತಾವರಣ ಇದೆ ಅಂತ ಹೇಳಿದ್ದೆ. ಯೂಶ್ವಲಿ ಆ ಬಜಾರಿ ಅವರಪ್ಪ ಚೆನ್ನಾಗೇ ಮಾತಾಡ್ತಾರೆ, ಆದರೆ ಅವರು ಇವತ್ತು ಏನೇನೋ ಆಗೋಗಿದೆ ಅಗ್ರಜ. ನನಗೆ ಯಾಕೋ ಇವತ್ತು ಆಗಿದ್ದೆಲ್ಲ ನೋಡಿದ್ರೆ ನನ್ನ ಆರ್ತಿ ಮದುವೆ ಆಗೋದೇ ಇಲ್ಲ ಅನಿಸುತ್ತೆ. ನಿಂಗೇನಾದರೂ ತಲೆ ಕೆಟ್ಟಿದ್ಯಾ? ಮತ್ತೆ ಶುರುವಾಯ್ತಾ ನಿಂದು? ಆರತಿ ಮದುವೆ ಬಗ್ಗೆ ಅವ್ರ ಮನೇಲಿ ಯಾವ ಪ್ರಾಬ್ಲಮ್ಸೂ ಇಲ್ಲ. ಇನ್ನು ನಮ್ಮನೇಲಿ ಅಮ್ಮನೂ ಮದುವೆಗೆ ಒಪ್ಪಿದ್ದಾರಲ್ಲ, ಇನ್ನೇನು ತೊಂದರೆ? ಆ್ಯಕ್ಚುಲಿ ಅದೇ ಏನು ಅಂತ ಮನೆಯವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇದು ಬಿಕ್ಕಿ ಮತ್ತು ಆದ್ಯ ಆಸೆ ಕೂಡ. ನಿರ್ಧಾರನ? ಏನಮ್ಮ ಅದು? ನಾನು ಹೇಳೋದಕ್ಕಿಂತ ವಿಕ್ಕಿ ಹೇಳಿದ್ರೇ ಚೆನ್ನಾಗಿರುತ್ತೆ. ನೀನೇ ಹೇಳು ವಿಕ್ಕಿ. ಅದು ಅಗ್ರಜ, ನನ್ನ ಮತ್ತು ಆರ್ತಿ ಮದುವೆಗಿಂತ ಮುಂಚೆ ನೀನು ಮದುವೆ ಆಗಬೇಕು. ನೀನು ಮದುವೆಗೆ ಒಪ್ಪೋವರೆಗೂ ನಾನು ಮತ್ತು ಆರ್ತಿ ಮದುವೆ ಆಗಲ್ಲ. ಇವನೇನು ಮಾಡ್ತಿದ್ದಾನೆ? ಏನು ಹೇಳ್ಬೋದು? ಎಷ್ಟು ಬೇಗ ವೇದಾಂತ್ ವಿಕ್ಕಿ ಮಾತಿಗೆ ಒಪ್ಕೊಂಡ್ಬಿಟ್ನಾ? ಹಾಗಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆಲ್ಲ ಹಾಳಾಗೋಗುತ್ತಾ? ನಿಜ ಅಗ್ರಜ, ನಮ್ಮ ಈ ನಿರ್ಧಾರಕ್ಕೆ ಕಾರಣ ಇದೆ. ನೀನು ಮದುವೆ ಆದಮೇಲೆ ನನ್ನ ಮದುವೆ. ನೀವೆಲ್ಲ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು, ಬಟ್ ಐ ಲವ್ ಯು ಗೈಸ್ ಅ ಲಾಟ್. ಹಾಗಂತ ನನಗೆ ಬೇಡದೇ ಇರೋದನ್ನು ಕೊಡೋಕೆ ಹೊರಟಿದ್ದೀರಲ್ಲ, ಆ ಯೋಚನೆ ನನಗೆ ತುಂಬ ಫೂಲಿಶ್ ಅಂತ ಅನ್ನಿಸ್ತದೆ. ನನಗೆ ಹುಡುಗಿರಂದರೆ ಆಗೋದೇ ಇಲ್ಲ. ನನಗೆ ಹುಡುಗಿರಲ್ಲಿ ಇವತ್ತುವರೆಗೂ ಒಬ್ಬಳು ಕೂಡ ಫ್ರೆಂಡ್ ಇಲ್ಲ, ಅದನ್ನು ಬೇಕಾಗೂ ಇಲ್ಲ. ಹಾಗಿರುವಾಗ ನಾನು ಮದುವೆ ಆಗಬೇಕು ಅಂತ ನೀವು ಬಯಸೋದು ಜಸ್ಟ್ ಸ್ಟುಪಿಡಿಟಿ. ಐ ಆಮ್ ನಾಟ್ ರೆಡಿ ಫಾರ್ ಇಟ್. ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಐ ಆಮ್ ಸಾರಿ ವಿಕ್ರಾಂತ್. ನೀನೇ ವಿಷಯದಲ್ಲಿ ಹಠ ಮಾಡಿ ಅಮ್ಮನ ಮನಸ್ಸನ್ನ ನೋಯಿಸ್ಬೇಡ, ಹಾಗೆ ಆರ್ತಿನೂ ಕಾಯಿಸ್ಬೇಡ. ಸುಮ್ಮನೆ ಮದುವೆ ಆಗೋದನ್ನು ನೋಡು. ಅಪ್ಪ, ಊಟಕ್ಕೆ ಬನ್ನಿಪ್ಪ. ಎಲ್ಲಮ್ಮ ಕಪಿಸೈನ್ಯ? ಶಬ್ದನೇ ಇಲ್ಲ. ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ. ಅಕ್ಕ ಮೂಡಿಲ್ಲ, ಆಮೇಲೆ ಊಟ ಮಾಡ್ತೀನಿ ಅಂತ ಸಪ್ಪಗೆ ಕೂತಿದ್ದಾಳೆ. ಅವಳು ನೋಡಿ ಇವರಿಬ್ಬರು ಹಾಗೆ ಕೂತಿದ್ದಾರೆ. ನೀವು ಊಟಕ್ಕೆ ಬಂದರೆ ಎಲ್ಲರೂ ಊಟಕ್ಕೆ ಬರ್ಬೋದೇನೋ ಅಂತ ಕರೆಯೋದಕ್ಕೆ ಬಂದೆ. ಅಮ್ಮು, ಬಾಮ್ಮ ಇಲ್ಲಿ. ನಿನಗೂ ನಿಮ್ಮ ಅಪ್ಪನ ಮಾತು ಕಠೋರವಾಗಿತ್ತು ಅಂತ ಅನ್ನಿಸ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ವಿಕ್ಕಿ ಬಾಬನಮ್ಮ ಏನೇನು ಮಾಡಿದ್ರು ಅಂತ ನಾನು ನೋಡಿದೆ.
ನನಗೂ ಬೇಜಾರಾಯ್ತಪ್ಪ. ಆದರೆ ಅಕ್ಕಂಗೆ ಬೇಜಾರಾಗಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಗೌತಮ್ ಒಳ್ಳೆಯವನು ಅಂತ ಸಂಬಂಧ ನೋಡಿ ಒಂದು ತಪ್ಪು ಮಾಡಿದ್ದೀನಿ. ಮತ್ತೆ ಎಡವಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ನಾವು ಹೇಳಿದ್ದು ನಡಿಬೇಕು ಅಂದರೆ ಒಂದು ನಮ್ಮ ಹತ್ರ ತುಂಬ ದುಡ್ಡಿರಬೇಕು, ಎಲ್ಲ ಅಧಿಕಾರ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಜೊತೆಗೆ ನಮಗೊಂದು ಫೇವರ್ ಆಗಬೇಕು ಅಂತಿದ್ರೆ ಇನ್ನೊಬ್ಬರು ಹೇಳೋದನ್ನು ಕೇಳದೆ ಬೇರೆ ಆಪ್ಷನ್ನೇ ಇರಲ್ಲ. ಅದರಲ್ಲೂ ಹೆಣ್ಣಿನ ಕಡೆಯವರು ಅಂದರೆ ಮುಗ್ದೋಯ್ತು. ಯಾವಾಗಲೂ ಕೇಳೋ ಜಾಗದಲ್ಲೇ ಇರಬೇಕಾಗುತ್ತೆ ಹೊರತು ಹೇಳೋ ಅವಕಾಶನೇ ಸಿಗೋದಿಲ್ಲ. ನಿಜಾನಮ್ಮ, ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಅದನ್ನು ದಾಟಿ ನಾವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಹೋದರೆ ಅವ್ರಿಗೆ ಸದರ ಆಗ್ಬಿಡ್ತೀವಿ. ಸದ್ಯಕ್ಕೆ ನಮಗೆ ಬೇಕಾದ ಕೆಲಸ ಆಗೋ ಹಕ್ಕು ಕಾಣಿಸಿದ್ರು ಅದ್ರ ಪರಿಣಾಮ ಆಗೋದು ಆರತಿ ಮುಂದಿನ ಜೀವನದ ಮೇಲೆ. ನೀನು ಪರಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಆಗ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಗೌರವಯುತವಾಗಿ ನಡ್ಕೊಂಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ಹಾಗೇನಿಲ್ಲ. ನಮಗೆ ನೋವಾಗುತ್ತೆ, ನಾವು ನೊಂದ್ಕೋತೀವಿ ಅಂತ ನೀವು ನಿಮ್ಮ ಬೇಜಾರನ್ನು ಮುಚ್ಚಿಟ್ಟಿದ್ದೀರಾ ಅಂತಲೂ ಗೊತ್ತಮ್ಮ. ಈಗಲೇ ಇಷ್ಟು ದರ್ಪ ತೋರಿಸೋರು ನಾವು ಎಲ್ಲದನ್ನು ಸಹಿಸ್ಕೋತೀವಿ ಅಂತ ಗೊತ್ತಾದರೆ ಮುಂದೆ ಆರತಿ ಅವ್ರ ಮನೆ ಸೊಸೆ ಆದಮೇಲೆ ಅವಳನ್ನು ಹೇಗೆ ನಡೆಸ್ಕೋಬಹುದು ಹೇಳು? ಮುಂದೆ ಆರತಿ ಕಣ್ಣೀರಲ್ಲೇ ಕೈ ತೊಳೆಯೋದು ನನಗಿಷ್ಟ ಇಲ್ಲ ಅಮ್ಮ. ನನಗೆ ಗೊತ್ತಪ್ಪ, ನೀವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂತ. ನಿಜ ಕಂದ, ನನ್ನ ತಲೆಯಲ್ಲಿ ನೀವು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಬಿಟ್ಟು ಇನ್ನೇನು ಬರೋಲ್ಲ. ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೇ. ಸಾರಿಕಾ,